ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಹಿತವಾದ ಒಂದು ದಿನ ಅಲ್ವಾ? ಹೆಚ್ಚು ಬಿಸಿನೂ ಇಲ್ಲ, ಹೆಚ್ಚು ಚಳಿನೂ ಇಲ್ಲ. ಇಂತಹ ಒಂದು ದಿನದಲ್ಲಿ ಗೋದಾದೇವಿಯ ತಿರುಪ್ಪಾವೈನ 11ನೇ ಪಾಶುರವನ್ನು ನೋಡೋಣ. கற்று கரவை கணங்கள் பலக்கருந்து செற்றார் திரளழிய சென்று செருச்செய்யும் குற்றவொன்றில்லாத கோவலர் தம் பொற்கொடிய புற்றவல்குர் புனமையிலே போதராய் சுற்றத்து தோழிமார் எல்லாரும் வந்து நின்முற்றம் புகுந்து முகில்வண்ணன் பெயர் பாட சிற்றாதே பேசாதே செல்வப் பெண்டாட்டி நீ எற்றுக்குறங்கும் பொருளேலோ ರೆಂಪಾವಾಯ್. ಈ ಪಾಶುರದಲ್ಲೂ ಕೂಡ ಆ ಗೋದಾದೇವಿ ಮತ್ತೊಬ್ಬಳನ್ನ ಎಬ್ಬಿಸ್ತಾ ಇದ್ದಾಳೆ, ಸಖಿಯನ್ನ. ಈ ಸಖಿ ಎಂಥವಳು ಅಂತ ಅಂದ್ರೆ ಅತ್ಯಂತ ಸುಂದರವಾಗಿ ಇರುವವಳು, ಲಾವಣ್ಯವತಿ. ಸೌಂದರ್ಯ ಹಾಗೂ ಲಾವಣ್ಯಕ್ಕೆ ಏನು ವ್ಯತ್ಯಾಸ ಅಂತ ಅಂದ್ರೆ, ಸೌಂದರ್ಯ ಅನ್ನೋಳೊಬ್ಳು, ಲಾವಣ್ಯ ಅಂದ್ರೆ ಇನ್ನೊಬ್ಳು ಅಂತ ಹೇಳ್ಬೇಡಿ. ಆ ಪದಗಳಿಗೆ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ, ಸೌಂದರ್ಯ ಅಂತ ಅಂದ್ರೆ ಕಣ್ಣು ಸುಂದರವಾಗಿದೆ, ಮೂಗು ಸುಂದರವಾಗಿದೆ, ಕಿವಿ ಸುಂದರವಾಗಿದೆ, ಮುಖ ಸುಂದರವಾಗಿದೆ ಅಂತ ಹೇಳೋದು ಸೌಂದರ್ಯ. ಒಂದೊಂದನ್ನೇ ನೋಡಿ ಹೇಳುವಂಥದ್ದು. ಲಾವಣ್ಯ ಅಂತ ಅಂದ್ರೆ ಸಂಪೂರ್ಣವಾಗಿ ಎಲ್ಲವೂ ಸುಂದರವಾಗಿದ್ದಾಗ ಲಾವಣ್ಯ ಅಂತ ಹೇಳ್ತೀವಿ. ಆ ರೀತಿ ಲಾವಣ್ಯವತಿಯಾಗಿ ಇರುವಂಥವಳು ಈ ಬಾಲಿಕೆ. ಇಂತಹ ಬಾಲಿಕೆಯನ್ನ ಇಲ್ಲಿ ಗೋದಾದೇವಿ ಎಬ್ಬಿಸ್ತಾ ಇದ್ದಾಳೆ. ಕಟ್ರು ಕರವೈ ಕಣಂಗಳ್ ಪಲಕ್ಕರಂದು ಅಂತ ಹೇಳಿ ಇಲ್ಲಿ ಆ ಒಂದು ಹಸುಗಳ ಗುಂಪುಗಳು, ಹಸುಗಳು ಅಲ್ಲ, ಹಸುಗಳ ಗುಂಪುಗಳು ಎಷ್ಟಿದ್ವು ಅಂತ ಎಣಿಸೋಕೆ ಆಗಲ್ಲ ಅಂತ ಹೇಳಿ, ಆ ಕೃಷ್ಣನ ಸಮಯದಲ್ಲಿ, ವೃಂದಾವನದಲ್ಲಿ ಆ ಕೃಷ್ಣ ಇದ್ದಂತಹ ಸಮಯದಲ್ಲಿ ಗೋದಾದೇವಿ ಆ ಹಸುಗಳ ಸಂಖ್ಯೆಯ ಬಗ್ಗೆ ಈ ಪಾಸುರದಲ್ಲಿ ಹೇಳ್ತಾ ಇದ್ದಾಳೆ. ಮತ್ತಷ್ಟು ವಿಷಯಗಳನ್ನು ಈ ಪಾಸುರದ ಬಗ್ಗೆ ಕೇಳಬೇಕು ಅಂತ ಇದ್ರೆ ಆಂಡಾಳ್ ಮಂದಿರ, ಮೈಸೂರು, ಇಂದು ಸಂಜೆ 6 ಗಂಟೆಗೆ ನೀವು ಬಂದರೆ ಇದರ ವಿವರವಾದ ಉಪನ್ಯಾಸವನ್ನ ಸಂಪೂರ್ಣವಾಗಿ ಕೇಳಬಹುದು. ಧನ್ಯವಾದ.